ಹಾಯ್ ಗಾಯ್ಸ್, ಈ ಒಂದು ವಿಡಿಯೋದಲ್ಲಿ ರೂಟರು ಮತ್ತು ಮಾಡಮು ಈ ಒಂದು ನ್ಯೂ ಇಂಟರ್ನೆಟ್ ಕನೆಕ್ಷನ್ ಮನೆಗೆ ಕನೆಕ್ಷನ್ ಹಾಕ್ಸ್ಕೊಂತಿರಲ್ಲ, ಸೊ ನಿಮಗೆ ಹೆಲ್ಪ್ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ವಿಡಿಯೋ ಮಾಡ್ತಾ ಇದ್ವಿ. ಸೊ ಹೇಗಿರುತ್ತೆ ಕನೆಕ್ಷನ್ನು, ಅಕಸ್ಮಾತ್ ನೀವು ಇನ್ನೂ ಕನೆಕ್ಷನ್ ಬೈ ಮಾಡಿಲ್ಲ ಅಂತಂದರೆ, ಸೊ ಈ ರೂಟರಿಂದ ಏನು ಉಪಯೋಗ, ಈ ಮಾಡಮಿಂದ ಏನು ಉಪಯೋಗ, ಮತ್ತು ಹೇಗೆ ಕನೆಕ್ಟ್ ಮಾಡಿರ್ತಾರೆ, ಒಂದು ಬೇಸಿಕ್ ಐಡಿಯಾ ಮತ್ತು ಒಂದು ಬೇಸಿಕ್ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ ಅಂತ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ, ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಇದು ಇದನ್ನ ರೂಟರ್ ಅಂತಾರೆ. ಸೊ ಇದು ಯಾಕೆ ಯೂಸ್ ಅಂತಂತಂದರೆ, ಸೊ ಈಗ ನಿಮ್ಮ ಮನೆಗೆ ಇಂಟರ್ನೆಟ್ ಬರುತ್ತೆ. ಸೊ ಇವತ್ತು ರೀತಿ ಇದು ಕೇಬಲ್ ಅವರು ಕಳಿಸ್ತಾರಲ್ಲ, ಈ ವೈರ್ ಮೂಲಕ ಇಂಟರ್ನೆಟ್ ಬರುತ್ತೆ. ಇದು ಈ ಮಾಡಮ್ಗೆ ಕನೆಕ್ಟ್ ಆಗಿ ಮಾಡಿರ್ತಾರೆ. ಸೊ ಇದು ಮಾಡಮ್ಗೆ ಕನೆಕ್ಟ್ ಮಾಡಿರ್ತಾರೆ, ಇದು ಮಾಡಮ್ ಅಂತ. ಸೊ ಈ ನಿಮ್ಗೆ ಇವಾಗ ಬರೋವಂಥ ಡಿವೈಸ್ ಅಂದರೆ ಇಂಟರ್ನೆಟ್ ಇದೆಯಲ್ಲ, ಇದು ಬರೀ ಒಂದೇ ಒಂದು ಡಿವೈಸು ನಿಮ್ಮ ಒಂದು ಟಿ ವಿಗೋ ಅಥವಾ ಕಂಪ್ಯೂಟರ್ಗೋ ಈ ಬರೀ ಈ ಥರ ಡಿವೈಸಿಗೆ ಕನೆಕ್ಟ್ ಆಗುತ್ತೆ ಅಂದರೆ, ಸೊ ನಿಮ್ಗೆ ಯೂಸಸ್ ಕಡಿಮೆ ಅಲ್ವಾ. ಸೊ ನಿಮ್ಮ ಒಂದು ಎಕ್ಸ್ಪೆಕ್ಟೇಷನ್ ವೈಫೈ ಇದೆ ಅಂತಂದರೆ ಏನು, ಎಲ್ಲ ಡಿವೈಸ್ಗಳಿಗೂ ಕನೆಕ್ಟ್ ಆಗಬೇಕು, ತುಂಬ ಡಿವೈಸ್ಗಳಿಗೆ ಕನೆಕ್ಟ್ ಆಗಬೇಕು ಅನ್ನೋದು ತಾನೇ ವೈಫೈ ಹಾಕ್ಸ್ಕೊಳೋದು. ಸೊ ಈ ರೀತಿ ನೀವೇನಾದರೂ ರೂಟ್ರನ್ನ ಹಾಕ್ಸ್ಕೊಂಡ್ರೆ, ಸೊ ಮಲ್ಟಿಪಲ್ ಡಿವೈಸಸ್ಸು ಅಂದರೆ ಈ ಒಂದು ರೂಟ್ರಿಂದ ಸೊ ನಿಮ್ಮ ಮನೇಲಿರುವಂಥ ಟಿ ವಿ, ಸ್ಮಾರ್ಟ್ ಟಿ ವಿಗಳಿಗೆ ಆಗಿರ್ಬೋದು, ಫೋನ್ಗಳಿಗಾಗಿರ್ಬೋದು, ಸೊ ಈ ರೀತಿ ಎಷ್ಟೊಂದು ಡಿವೈಸಿಗೆ ಕನೆಕ್ಟ್ ಆಗುತ್ತೆ. ಸೊ ಇದನ್ನು ನಾವೇನಂತೀವಿ, ಇದನ್ನು ರೂಟ್ರ್ ಅಂತೀವಿ. ಸೊ ಇದು ರೂಟ್ರು, ಇದು ಮಾಡಮ್ ಅಂತ. ಸೊ ಈ ರೀತಿ ಲೈಟ್ ಬರ್ತಾ ಇರ್ತಲ್ಲ, ಇದು ಮಾಡಮ್, ಇದು ರೂಟ್ರು. ಇದು ಈ ವೈರ್ ಇದೆಯಲ್ಲ, ಇದನ್ನು ಲ್ಯಾನ್ ಅಂತೀವಿ, ಇದನ್ನು ಲ್ಯಾನ್ ಕೇಬಲ್. ಸೊ ಇದರಿಂದ ಮಾಡಮಿಂದ ರೂಟ್ರಿಗೆ ಇಂಟರ್ನೆಟ್ ಬರುತ್ತೆ. ಸೊ ರೂಟ್ರಿಂದ ವೈರ್ಲೆಸ್ ಆಗುತ್ತೆ ಇಂಟರ್ನೆಟ್. ಸೊ ಈಗೇನು ನಿಮ್ಮ ಮೊಬೈಲ್ಗೆ ಆಗಿರ್ಬೋದು ಎಲ್ಲ ವೈರ್ಲೆಸ್ ಆಗಿ ಇಂಟರ್ನೆಟ್ ಬರಬೇಕು ಅಂದರೆ ಈ ರೂಟ್ರನ್ನ ಹಾಕ್ಸ್ಕೊಬೇಕು. ಸೊ ಈ ರೂಟ್ರಲ್ಲೂ ಕೂಡ ನೀವು ಈಗ ರೂಟ್ರನ್ನ ನೀವು ಬೈ ಮಾಡ್ತಾ ಇದ್ದೀರಾ ಅಂದರೆ ರೂಟ್ರಲ್ಲೂ ಕೂಡ ತುಂಬ ಇದಿದೆ ರೇಂಜು. ಈಗ ಬರೀ ಒಂದು ರೂಮ್ಗೆ ಆಗೋವಂಥ ರೂಟ್ರುಗಳಿದೆ. ಇನ್ನು ಸ್ವಲ್ಪ ರೇಂಜ್ ಎಕ್ಸ್ಟೆಂಡ್ ಆಗಬೇಕಂದ್ರೆ, ತುಂಬ ದೂರವರೆಗೂ ಇಂಟರ್ನೆಟ್ ಬರಬೇಕು ಅಂದರೆ ಒಂದೊಂದು ಬೇರೆ ಕಾಸ್ಟ್ಲಿ ರೂಟ್ರ್ ಬರುತ್ತೆ. ಸೊ ಈ ರೀತಿ ರೂಟ್ರ್ ತೊಗೊಳೋವು ಕೂಡ ಅದನ್ನೆಲ್ಲ ನೀವು ಯೋಚನೆ ಮಾಡ್ಕೊಂಡು ತೊಗೊಬೇಕು. ಎಷ್ಟು ದೂರದವರೆಗೂ ನೀವು ಯೂಸ್ ಮಾಡ್ತಾ ಇದ್ದೀರಾ, ಎಷ್ಟು ಡಿಸ್ಟೆನ್ಸ್ವರೆಗೂ ಅಂತ. ಮತ್ತು ಸ್ವಿಚ್ ಬೋರ್ಡ್ಗಳನ್ನೂ ನೋಡ್ಕೊಬೇಕು. ಸೊ ಈ ಥರ ಎರಡು ಸ್ವಿಚ್ಚು ಬೇಕಾಗೇ ಇರುತ್ತೆ. ಸೊ ಮಾಡಮ್ಗೊಂದು ಮತ್ತು ಈ ರೂಟ್ರಿಗೊಂದು ಇಂಟರ್ನೆಟ್ ಆನ್ ಆಗಬೇಕು ಅಂದರೆ ಈ ಥರ ಸ್ವಿಚ್ಗೆ ಕನೆಕ್ಟ್ ಮಾಡಿರಬೇಕು. ಸೊ ಇದೆಲ್ಲ ಜಸ್ಟ್ ಬೇಸಿಕ್ ತಿಳ್ಕೊಳ್ಳಿ ಅಂತ. ಸೊ ಇದನ್ನು ರೂಟ್ರು, ಇದು ಮಾಡಮ್ಮು. ಸೊ ಮಾಡಮಿಂದ ಈ ಒಂದು ಲ್ಯಾನ್ ವೈರಿಂದ ಇದು ರೂಟ್ರಿಗೆ ಕನೆಕ್ಟ್ ಆಗಿರುತ್ತೆ. ಸೊ ನೀವೇನಾದರೂ ನಿಮ್ಮ ಒಂದು ಡೆಸ್ಕ್ಟಾಪ್ ಕಂಪ್ಯೂಟರ್ ಇರುತ್ತಲ್ಲ, ಇದಕ್ಕೆ ವೈರೇ ಬೇಕಲ್ವಾ. ಸೊ ನೀವು ಇಲ್ಲಿ ಹಿಂದೆ ಸಿಗಿಸ್ಕೊಬೋದು, ನೀವು ಇನ್ನೊಂದು ಲ್ಯಾನಿಂದ ಸಿಗಿಸ್ಕೊಂಡು ಡೆಸ್ಕ್ಟಾಪಿಗೆ ಸಿಗಿಸ್ಕೊಂಡು ಇಂಟರ್ನೆಟ್ ಯೂಸ್ ಮಾಡ್ಬೋದು. ಇಲ್ಲ ವೈರ್ಲೆಸ್ ಆಗಿ ಕೂಡ ಬರ್ತಾ ಇರುತ್ತೆ. ಸೊ ಈ ಲ್ಯಾನ್ನೆಲ್ಲ ಆಪ್ರೇಟ್ ಮಾಡಬೇಕು ಅಂದರೆ, ಈ ಒಂದು ರೂಟ್ರನ್ನ ಆಪ್ರೇಟ್ ಮಾಡಬೇಕು ಅಂದರೆ ಈ TP ಲಿಂಕ್ ಇದೆಯಲ್ಲ, ಈ ಕಂಪ್ನಿಯವ್ರದ್ದೇ ಒಂದು ಆ್ಯಪ್ ಇರುತ್ತೆ, ಅದ್ರ ಮೂಲಕನೇ ನೀವು ಬೇಕಾದ್ರೆ ಆಪ್ರೇಟ್ ಮಾಡ್ಬೋದು. ಸೊ ಮುಂದಿನ ದಿನಗಳಲ್ಲಿ ನಿಮಗೆ ಬೇಕಿದ್ರೆ ಹೇಳೋಣ. ಬಟ್ ಒಂದು ಬೇಸಿಕ್ ಐಡಿಯಾ ಏನು ಅಂತಂದರೆ, ನಿಮ್ಮ ಮನೆಗೆ ಈ ಯಾರೇ ಆಗಿರ್ಬೋದು, ಕೇಬಲ್ ಆಗಿರ್ಬೋದು ಅಥವಾ ಬೇರೆ ಆಗಿರ್ಬೋದು, ವೈರ್ ಮೂಲಕ ಇಂಟರ್ನೆಟ್ನ ಕಳಿಸ್ತಾರೆ. ಸೊ ಅದು ನೀವು ವೈರ್ಲೆಸ್ ಆಗಿ ಯೂಸ್ ಮಾಡಬೇಕು ಅಂತಂದರೆ ಈ ಒಂದು ರೂಟ್ರು ಬೇಕು. ಸೊ ಈ ರೂಟ್ರಿಂದ ನಿಮ್ಮ ಒಂದು ಮೊಬೈಲ್ಸ್ಗಳು, ಲ್ಯಾಪ್ಟಾಪ್ಸ್ಗಳು ಎಲ್ಲ ವೈರ್ಲೆಸ್ ಅಂದರೆ ವೈಫೈ ಮೂಲಕ ಕನೆಕ್ಟ್ ಮಾಡ್ಕೊಳಕ್ಕೆ ಈ ಒಂದು ರೂಟ್ರು ಬೇಕು. ಸೊ ಇದನ್ನೇ ಇನ್ಸ್ಟಾಲೇಷನ್ ಚಾರ್ಜ್ ಅನ್ನೋದು. ಇದನ್ನ ಎಲ್ಲ ಕನೆಕ್ಟ್ ಮಾಡಿಬಿಟ್ಟು ಇದನ್ನೇ ಇನ್ಸ್ಟಾಲೇಷನ್ ಚಾರ್ಜ್ ಅಂದ್ಬಿಟ್ಟು ತೊಗೊಂಡೋಗ್ತಾರೆ ಕಾಸನ್ನ. ಸೊ ನಾನು ಬೇರೆ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ಹೇಗೆ ಮೋಸ ಹೋಗದೆ ಇರೋದು ಇಂಟರ್ನೆಟ್ ಕನೆಕ್ಷನಲ್ಲಿ ಅಂದರೆ ತಿಳ್ಕೊಂಡಿರೋದು ಒಂದು ಬೇಸಿಕ್ ಐಡಿಯಾ. ಜಿಯೋ ಫೈಬರ್ ಅಂದ್ರೇನು, ಜಿಯೋ ಏರ್ ಫೈಬರ್ ಅಂದರೆ ಏನು, ಸೊ ಇವರು ಮಾಡೋ ಕಾಮನ್ ಮೋಸಗಳು ಏನು ಅನ್ನೋಂಥದ್ರ ಬಗ್ಗೆ ಒಂದು ಚಿಕ್ಕ ವಿಡಿಯೋ ಮಾಡಿದ್ದೀನಿ. ಸೊ ಅದನ್ನು ನೋಡಿದ್ರೆ ನಿಮಗೆ ಹೆಲ್ಪ್ ಆಗುತ್ತೆ.